ಮಲ್ಲೇಶ್ ಬಾಬು MP ಆಗೋದನ್ನ ತಡೆಯೋಕೆ ನಿಮ್ಗೆ ಆಗಲ್ಲ. ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಈ ಬಂಗಾರಪೇಟೆ ತಾಲೂಕಿಗೆ, ಕೋಲಾರ ಜಿಲ್ಲೆಗೆ ಏನಾದ್ರೂ ಅಭಿವೃದ್ಧಿ ಕೆಲಸ ಆಗಿದೆ ಅಂದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ಅವರು ಮಾಡಿರ್ತಕ್ಕಂಥ ಕೊಡುಗೆಗಳಿಗೆ ವಿನ ನೀವು ಮಾಡಿದ್ದೇನೂ ಇಲ್ಲ. ನೀವು ಇವತ್ತು ನೂರಾರು ಎಕರೆಗಳನ್ನ ಗುಳುಂ ಮಾಡಿಕೊಂಡು ಜನರಿಗೆ ಮೂರು ನಾಮ ಹಾಕೊಂಡು ಇವತ್ತು ಮಲ್ಲೇಶ್ ಬಾಬು ಅವ್ರನ್ನ ಕಳೆದ ಬಾರಿ ನಮ್ಮದೇ ತಪ್ಪುಗಳಿಂದ ಸೋತಿದ್ದಾರೆ. ಆದ್ರೆ ಅವರು MP ಆಗ್ಬೇಕು, ಡೆಲ್ಲಿಗೆ ಹೋಗ್ಬೇಕು ಅಂತಿದ್ರೆ ಅದು MLA ಆಗ್ತಾರ? MP ಆಗಿ ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿದೆ. ನೀವೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ದೇಶದಲ್ಲಿ 60 ವರ್ಷ ಇವ್ರ ಕೈನಲ್ಲಿ ಏನು ಡೆವಲಪ್ಮೆಂಟ್ ಮಾಡಕ್ಕಾಗಿಲ್ಲ, ಆ ಡೆವಲಪ್ಮೆಂಟ್ ಕೆಲಸನ 10 ವರ್ಷದಲ್ಲಿ ಮಾಡಿದ್ದಾರೆ. ಶಾಸಕರಿಗೆ ಹೇಳಕ್ ಇಷ್ಟಪಡ್ತೀನಿ ನಾನು, ಸಿದ್ದರಾಮಯ್ಯ ಎಲ್ಲಿದೆ JDS ಅಂತ ಹೇಳಿದ್ರಲ್ಲ, JDS ಇಲ್ಲಿದೆ. ನೀವು MLA ಆಗ್ತಾ ಇರಲಿಲ್ಲ, ಮಂತ್ರಿನೂ ಆಗ್ತಾ ಇರಲಿಲ್ಲ, ಮುಖ್ಯಮಂತ್ರಿನೂ ಆಗ್ತಾ ಇರಲಿಲ್ಲ. ನೀವು ಇದನ್ನೆಲ್ಲ ಮಾಡಿರ್ತಕ್ಕಂಥವ್ರು ದೇವೇಗೌಡರು ಮತ್ತೆ ಕುಮಾರಣ್ಣವರು. ಸಾಯೋರ್ಗವ್ರನ್ನ ನೀವು ತಿನ್ಸಕ್ಕಾಗ್ತಾ ಇರಲಿಲ್ಲ. ಇವತ್ತು ಸಿದ್ದರಾಮಣ್ಣವ್ರಿಗೆ ಕರೋನಾ ಇಂಜೆಕ್ಷನ್ ಕೊಟ್ಟಿರೋದು ಫ್ರೀಯಾಗಿ ನರೇಂದ್ರ ಮೋದಿಜಿ ಅವರು, ರಾಹುಲ್ ಗಾಂಧಿಗೆ ಫ್ರೀಯಾಗಿ ಕರೋನಾ ಇಂಜೆಕ್ಷನ್ ಕೊಟ್ಟಿರೋದು ನರೇಂದ್ರ ಮೋದಿ ಅವರು, SM ನಾರಾಯಣಸ್ವಾಮಿ ಅವ್ರಿಗೂ ಕರೋನಾ ಇಂಜೆಕ್ಷನ್ ಕೊಟ್ಟಿರೋದು ನರೇಂದ್ರ ಮೋದಿ ಅವರು, ಮುಂದೇನು ಇಂಜೆಕ್ಷನ್ ಕೊಡೋದು ನಾವೇ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನು ನಮ್ಮ ಮುಖಂಡಗಳೆಲ್ಲ ಸೇರಿದಿರಿ, ನೀವು ಪ್ರತಿ ಗ್ರಾಮಗಳಲ್ಲೂ ಹೋಗ್ಬೇಕು. ಇದು ಧರ್ಮ ಮತ್ತೆ ಅಧರ್ಮದ್ದು ಮಧ್ಯೆ ನಡೀತಾ ಇರತಕ್ಕಂತ ಯುದ್ಧ ಇದು. ಇವತ್ತು ಕೋಲಾರ ನಮ್ಮ ಬಂಗಾರಪೇಟೆ ಹೈಟೆಕ್ ರೈಲ್ವೆ ಸ್ಟೇಷನ್ ಆಗಿದೆ, ಬ್ರಿಡ್ಜ್ ಸೆಕ್ಷನ್ ಆಗಿದೆ. ಆ ಬೂದಿಕೋಟೆ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಅದನ್ನ ಈ ಜನ ವೋಟ್ ಹಾಕಿ ಗೆಲ್ಸಿದ್ದಾದ್ಮೇಲೆ ಮಾಡಿರ್ತಕ್ಕಂಥದ್ದು. ನಿಮಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಇವತ್ತು ಸೊಸೈಟಿಗಳಲ್ಲಿ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಕಿಸಾನ್ ಸನ್ಮಾನ್ ಯೋಜನೆ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಇವತ್ತು ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ 27,000 ಟಾಯ್ಲೆಟ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡ್ತಾ ಇರ್ತಕ್ಕಂಥ ಜಲ್ ಜೀವನ್ ಮಿಷನ್ ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಹಿಂದೆ ಕೋರ್ಟ್ ತಂದಿರ್ತಕ್ಕಂಥದ್ದು, ಹಿಂದೆ ನಮ್ಮ ಶಾಸಕರಾಗಿದ್ದಂತ ವೆಂಕಣ್ಣನವರು, ಯಮರಾಜ್ ಸವಣ್ಣರಾಗಿದ್ದಾಗ ಇವತ್ತು PWD ಬಿಲ್ಡಿಂಗ್ ತಂದಿರೋದು ಅವಾಗ್ಲೇ, ಇವತ್ತು ತಾಲೂಕು ಕಚೇರಿ ಬಂದಿರೋದು ಅವಾಗ್ಲೇ. ನೀವೇನ್ ಮಾಡಿದಿರಿ ಕಾಂಗ್ರೆಸ್ ಅವರು? ಜನಗಳಿಗೆ ಮಕ್ಕಳು ಟೊಪ್ಪಿ ಹಾಕಿದಿರಿ. 10 ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸರ್ಕಾರದ ಬಕ್ಸ ಎಲ್ಲ ಖಾಲಿ ಮಾಡಿ 2G ಹಗರಣ, ಕಲ್ಲಿದ್ದಲು ಹಗರಣ, ಆ ಹಗರಣ, ಈ ಹಗರಣ ಮಾಡಿ ಖಾಲಿ ಮಾಡಿ ಬಕ್ಸ ನರೇಂದ್ರ ಮೋದಿಜಿ ಅವರಿಗೆ ಖಾಲಿ ಚೆಂಬು ಕೊಟ್ರಿ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಆ ಖಾಲಿ ಚೆಂಬನ್ನ ಅಕ್ಷಯ ಪಾತ್ರೆಯಾಗಿ ಮಾಡಿ ನಮ್ಮ ದೇಶಕ್ಕೆ ಡೆವಲಪ್ಮೆಂಟ್ ಕೆಲಸ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕಕ್ಕೆ 1,82,000 ಕೋಟಿ ಹಣ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ನೀವೇನ್ರಿ ಮಾಡಿದ್ರಿ? 5 ಗ್ಯಾರಂಟಿಗಳು ಕೊಡ್ತೀನಿ ಅಂತ ಹೇಳಿ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಕೊಟ್ಟ್ರಿ. ಅದಾದ್ಮೇಲೆ ನಮ್ಮ ನಿರುದ್ಯೋಗಿ ಯುವಕರಿಗೆ ತಿಂಗಳಿಗೆ 3,000 ಕೊಡ್ತೀನಿ ಅಂತ ಹೇಳಿದ್ರಿ, ಕೊಟ್ರ? ಚೆಂಬು ಕೊಟ್ರಿ. ಇವತ್ತು ಕುಡಿಯಕ್ಕೂ ನೀರು ಕೊಟ್ಟಿಲ್ಲ, ಇದಕ್ಕೋದ್ರೆ ತೊಳಕಳಕ್ಕೂ ಕೊಟ್ಟಿಲ್ಲ, ಖಾಲಿ ಚೆಂಬು ಕೊಟ್ಟಿದ್ದೀರಿ ನೀವು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ನೀವು ಇಲ್ಲಿ MLA ಆದ್ಮೇಲೆ ಬರಗಾಲ ಅನ್ನೋದು ಶುರು ಆಗೋಯ್ತು. ಯಾವ ಕೆರೆಗಳು ನೀರಿಲ್ಲ, ಇವತ್ತು ಕಾಂಗ್ರೆಸ್ ಮನೆ 3 ಬಾಕ್ಲಾಗಿದೆ. ಒಂದ್ ಕಡೆ KH ವೀರಪ್ಪನ್ ಮಠ, ಒಂದ್ ಕಡೆ ರಮೇಶ್ ಕುಮಾರ್ ಮಠ. ಆ ರಮೇಶ್ ಕುಮಾರ್ ಹೇಳ್ತಾರೆ, ರೈತರೇ ಒಕ್ಕಲಿಗಿರೆ ಅಂತಾರೆ. ಆ ರೈತರು, ಆ ಒಕ್ಕಲಿಗರು, ಈ SCಗಳು, ಈ OBCಗಳು, ಈ ಮಹಿಳೆಯರು, ಈ ಯುವಕರು ವೋಟ್ ಹಾಕಿದ್ರಿಂದಾನೆ ನೀವೆಲ್ಲ MLAಗಳಾಗಿದ್ದು.
ಇವರೆಲ್ಲ ವೋಟ್ ಹಾಕಿಲ್ಲ, ನೀವು ಎಮ್ಎಲ್ಎ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ನಾವು ಗೆದ್ದಿದ್ರೆ ಅಂತ ಓವರ್ ಕಾನ್ಫಿಡೆನ್ಸ್ ಬೇಡ. ಇಡೀ ಪ್ರಪಂಚ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕು 3ನೇ ಬಾರಿ ಅಂತ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಮಲ್ಲೇಶ್ ಬಾಬು ಅವರು ಕೋಲಾರಿಂದ ತಲೆ ಹೊತ್ತ ರೈತ ಮಹಿಳೆ ಗುರುತಲ್ಲಿ ನಿಂತು ಗೆಲ್ಬೇಕು. ಅವ್ರು ಗೆಲ್ಬೇಕಂದ್ರೆ ನೀವು ಮನೆಗೂ ಹೋಗಿ, ಊರಲ್ಲೂ ಹೋಗಿ, ನಾನೇ ಅಭ್ಯರ್ಥಿ, ನರೇಂದ್ರ ಮೋದಿ ಅವರೇ ಅಭ್ಯರ್ಥಿ, ದೇವೇಗೌಡರೇ ಅಭ್ಯರ್ಥಿ ಅಂತ ಹೇಳಿ ವೋಟ್ ಹಾಕ್ಸಿ ಲಕ್ಷಾಂತರ ಮತಗಳ ಅಂತರದಿಂದ ನೀವು ಗೆಲ್ಸ್ಕೊಡ್ಬೇಕು. 2 ಬಾರಿ ಮಲ್ಲೇಶ್ ಬಾಬು ಅವ್ರನ್ನ ಸೋಲಿಸಿದ್ದೀರಿ ನೀವು. ನಿಮ್ಗಿನ್ನೂ ಹೊಟ್ಟೆ ತುಂಬಿಲ್ವಾ? ಇನ್ನೂ ಕನಿಕರ ಬಂದಿಲ್ವಾ? ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನೀರುಗಳ ಜಗಳಗಳಾಗ್ಬೇಡ್ರಿ. ಮಲ್ಲೇಶ್ ಬಾಬು ಅವರು ದುಡ್ಡು ಕಾಸು ಎಲ್ಲ ಇರೋದು ಬರೋದೆಲ್ಲ ಬಂದು ಬಂಗಾರಪೇಟೆಗೆ ಹಾಕವ್ರೆ. ಇನ್ನ ಏನಾದ್ರೂ ಆಗ್ಬೇಕಾಗಿದ್ರೆ ನೀವೇ ಆಗ್ಬೇಕು, ಅದು ಓಟು. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ನಮ್ಮ ಮುಖಂಡರುಗಳು ಜಾಸ್ತಿ ಆಗಿದ್ದೀರಿ, ಅದೇ ತರನೇ ಓಟ್ಗಳನ್ನು ಜಾಸ್ತಿ ಆಗ್ಬೇಕು. ಇವತ್ತು ಭ್ರಷ್ಟನು ಇದನ್ನ ಸೋಲಿಸಬೇಕು ಅಂತ ಹೇಳಿ 70,000 ಚಿಲ್ಲರೆ ಓಟ್ ಹಾಕಿದ್ರೆ, ಇನ್ನ 3,000 ಓಟ್ ಹಾಕಿದ್ರೆ ಗೆದ್ಬಿಟ್ಟಿದ್ರು. ಅದಕ್ಕೆ ಈ ಸಲ 1 ಲಕ್ಷಕ್ಕೂ ಮೇಲೆ ಓಟ್ ಹಾಕಿ, 1 ಲಕ್ಷಕ್ಕೂ ಮೇಲೆ ಓಟ್ ಹಾಕಿ ಮಲ್ಲೇಶ್ ಬಾಬು ಅವ್ರ ಜೊತೆ ನಾವಿದ್ದೀರಿ ಅಂತ ಹೇಳಿ ಮುಂದೆ ಬರಂತ ಚುನಾವಣೆಯಲ್ಲಿ ಇವತ್ತು ಮಲ್ಲೇಶ್ ಬಾಬು ಅವರು ಗೆದ್ದಿದ್ದಾದ್ಮೇಲೆ SN ನಾರಾಯಣಸ್ವಾಮಿಗೆ BP, ಶುಗರ್, ಅದಾದ್ಮೇಲೆ ಈ ಕರ್ನಾಟಕದಲ್ಲಿ ಈ ಸರ್ಕಾರ ಒಂದ್ ಕಡೆ DK ಶಿವಕುಮಾರ್, ಒಂದ್ ಕಡೆ ಸಿದ್ದರಾಮಯ್ಯನವರು, ಇವರಿಬ್ರು ಜಗಳ ಆಡ್ಕೊಂಡು ಒಬ್ರನ್ನೊಬ್ರು ಅವರಾಗೆ ಸರ್ಕಾರ ಬಿದ್ದೋಗ್ತೈತೆ. 4 ತಿಂಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ, MLA ಎಲೆಕ್ಷನ್ 4 ತಿಂಗಳಲ್ಲಿ ಬರ್ತಾ ಇದೆ. ರೆಡಿ ಆಗಿರ್ಬೇಕು MLA ಎಲೆಕ್ಷನ್ಗೆ. ಅದಕ್ಕೋಸ್ಕರ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡ್ಬೇಕು. ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ರೈಟ್, ಲೆಫ್ಟ್, ಕನ್ನಡ, ತಮಿಳು, ತೆಲುಗು, ಫ್ರಂಟ್, ಬ್ಯಾಕ್ ಅಂತ ಹೇಳಿ ನೀನ್ ಮೀಟಿಂಗ್ ಮಾಡ್ತಾ ಇದೀಯ SN ಸಿಟಿಯಲ್ಲಿ. ನಾಚಿಕೆ ಆಗಲ್ಲ ನಿನಗೆ? ಜಾತಿಗಳ ಮಧ್ಯೆ ವೈಷಮ್ಯ ಬಿತ್ತೆ, ಜಾತಿಗಳ ಮಧ್ಯೆ ವೈಷಮ್ಯ ಬಿತ್ತೆ. ಇವತ್ತು ಕೋಲಾರಲ್ಲಿ ಬಂಗಾರಪೇಟೆಯಲ್ಲಿ ಗೌಡ್ರು, ಅವರು ಇವರು, ರೈತರು, ಒಕ್ಕಲಿಗರು ಅಂತ ಹೇಳಿ ಜಾತಿ ರಾಜಕಾರಣ ಮಾಡ್ತಾ ಇದ್ರಿ. ನಿಮ್ಗೆ ಅಂಬೇಡ್ಕರ್ ಹೆಸರು ಹೇಳಕ್ಕೆ ನಾಚಿಕೆ ಆಗ್ಬೇಕು. ನಿಮ್ಗೆ ಅರ್ಹತೆ ಇಲ್ಲ. ನಿಮ್ಗೆ ಅಂಬೇಡ್ಕರ್ಗೆ ಅವಮಾನ ಮಾಡಿರ್ತಕ್ಕಂಥ ನೀವು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನನೇ ಕೊಟ್ಟರು. ಆದ್ರೆ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ನರೇಂದ್ರ ಮೋದಿಜಿ ಅವರು ಏನಿವತ್ತು ಅಂಬೇಡ್ಕರ್ ರೆಸ್ಪೆಕ್ಟ್ ಕೊಡ್ತಾವ್ರೆ. ಹಿಂದೆ ನೆಹರೂರವರು 2 ಬಾರಿ ಅಂಬೇಡ್ಕರ್ನ ಸೋಲ್ಸೋದಕ್ಕೆ ಹೋಗಿ ಪ್ರಚಾರ ಮಾಡಿ ಸೋಲ್ಸಿರ್ತಕ್ಕಂಥ ಖಳನಾಯಕರು ನೀವು ಕಾಂಗ್ರೆಸ್ ಅವರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಅವರು ತೀರೋದಂತ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ 20 ಎಕರೆ 30 ಎಕರೆ ಜಾಗ ಇಟ್ಕೊಂಡಿದ್ದೀರಿ ನಿಮ್ ಸಮಾಧಿಗಳಿಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಂತ ಸಂದರ್ಭದಲ್ಲಿ 6 ಅಡಿಗೂ 3 ಅಡಿಗೂ ಜಾಗ ಕೊಡಕ್ಕೆ ನಿಮಗೆ ಯೋಗ್ಯ ಇಲ್ಲ. ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಈ ದೇಶದಲ್ಲಿ ಸಂವಿಧಾನನ ಹೆಚ್ಚು ಬಾರಿ 198 ಬಾರಿ ಚೇಂಜ್ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಈ ಖಳನಾಯಕರು. ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಅಂಬೇಡ್ಕರ್ ಹುಟ್ಟಿರ್ತಕ್ಕಂಥ ಜಾಗ, ಬೆಳೆದಿರ್ತಕ್ಕಂಥ ಜಾಗ, ಅವ್ರು ಸತ್ತಿದ್ದಂತ ಜಾಗ, ಅವ್ರು ಓದಿರ್ತಕ್ಕಂಥ ಜಾಗ, ಅದೇ ರೀತಿಯಲ್ಲಿ ಪಂಚತೀರ್ಥಗಳಂತ 1000 ಕೋಟಿ ಹಣ ಬಿಡುಗಡೆ ಮಾಡಿ ಅದನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಇವತ್ತು ಸಂವಿಧಾನ ಏನು ದಿನ ಎಲ್ಲ ಹಳ್ಳಿಯಲ್ಲಿ ಹೋಗಿ ಹೇಳ್ತೀರಿ ನಿಮ್ಮ ಬಂಡವಾಳನ. ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಮಾಡಿರ್ತಕ್ಕಂಥ ಅಪಮಾನಗಳನ್ನ ನೀವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ನೀವು ಅಧ್ಯಕ್ಷರಾಗಿದ್ದಾಗ ಇಲ್ಲಿ ನಮ್ಮ ಜನಗಳಿಗೆಲ್ಲ SC ST ಗೆ ಬೋರ್ ಕೊಡ್ತೀನಿ, ಕುರಿ ಕೊಡ್ತೀನಿ, ಹಸು ಕೊಡ್ತೀನಿ ಅಂತ ಹೇಳಿ ಎಲ್ಲ ಬೋಗಸ್ ಮಾಡಿರ್ತಕ್ಕಂಥದ್ದು ಇಡೀ ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ ಜನಕ್ಕೆ ಗೊತ್ತು. ಅದಕ್ಕೋಸ್ಕರ ಬಂಧುಗಳೇ ನಾನು ಹೇಳೋದಿಷ್ಟೇ, ಇವತ್ತು ದುಡ್ಡು ಕಾಸು ಇನ್ನೊಂದು ಮತ್ತೊಂದು ಮಕ ನೋಡಕ್ ಹೋಗ್ಬೇಡ್ರಿ. ಮಲ್ಲೇಶ್ ಬಾಬು ಅವ್ರ ತಂದೆ IAS ಆಫೀಸರ್ ಆಗಿದ್ರು. ಇವತ್ತು ಕೋಲಾರ ಜಿಲ್ಲೆಗೆ KMF ಬರ್ಬೇಕಂದ್ರೆ ME ಕೃಷ್ಣಪ್ಪನವರು ಮಲ್ಲೇಶ್ ಬಾಬು ಅವ್ರ ತಂದೆ ಮುನ್ಸ್ವಾಮಿ ಅವರೇ ಕಾರಣ. ಇವತ್ತು ಕೋಲಾರಲ್ಲಿ ಏನು ಟಮಕ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅದನ್ನ ತರಬೇಕಾಗಿದ್ರೇನು ಮುನ್ಸ್ವಾಮಿ ಅವರೇ ಕಾರಣ, IAS ಆಫೀಸರ್. ಅದಕ್ಕೋಸ್ಕರ ಅವ್ರ ತಾಯಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು.
2 ಬಾರಿ ಇವ್ರನ್ನ ನೀವು ಸೋಲ್ಸಿದ್ರು ನಿಮ್ ಮನೆ ಮಗನಾಗಿ ಯಾವುದೇ ಒಂದು ತಂಟೆ ತಕರಾರಿಲ್ದಿರ ಒಳ್ಳೆ ಕಾಮಧೇನು ತರ ನಿಮ್ ಜೊತೆಲಿ ಅವ್ರೆ. ಮುಂದೆ ಬಂದ್ರೆ ಅದಿಲ್ಲ, ಹಿಂದೆ ಬಂದ್ರೆ ಒದೆಯಲ್ಲ. ಇಂಥ ಒಳ್ಳೆ ವ್ಯಕ್ತಿನ ನೀವು MP ಮಾಡಿ ಗೆಲ್ಸಿ ಪಾರ್ಲಿಮೆಂಟ್ ಕಳಿಸಿದ್ರೆ ನಾವೆಲ್ಲ ಕರ್ಕೊಂಡೋಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗೋದಕ್ಕೆ ಕೋಲಾರ ಜಿಲ್ಲೆಗೆ ಏನ್ ಬೇಕು ಕುಮಾರಣ್ಣವ್ರನ್ನ ಗೆಲ್ಸಿ ನೀರಾವರಿ ಸಚಿವರನ್ನ ಕೃಷಿ ಸಚಿವರನ್ನ ಮಾಡಿ ನಮ್ಮ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಕೊಡೋದಕ್ಕೆ ಇವರೆಲ್ಲ ನಾವೆಲ್ಲ ಸೇರಿ ಕೆಲಸ ಮಾಡ್ತೀರಿ. ಅದಕ್ಕೋಸ್ಕರ ಈ ಬಂಗಾರಪೇಟೆಗೆ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಯರಗೋಳ್ ಡ್ಯಾಮ್ ತಂದು ಅವತ್ತು ಹಣಕಾಸು ಸಚಿವರಾಗಿದ್ದಂತ ಯಡಿಯೂರಪ್ಪ ಸೇರಿ ತಂದಿದ್ದನ್ನ ನಾವೆಲ್ಲ ಕಟ್ಟಿ ಎಲ್ಲ ಇದ್ ಮಾಡಿದ್ರೆ ಜೋಪಲ್ ಕತ್ತರಿಕೊಂಡು ಕಟ್ ಮಾಡ್ಬಿಟ್ಟು ಬರ್ತೀವಿ. ಆಗಲ್ಲ. ನಾನಲ್ಲಿ ಹೋದೆ ಯರಗೋಳ್ ಹತ್ರ, ಅಣ್ಣ 2,000 ಕೋಟಿ ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರೋದು, ನಿಮ್ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ್ಮೇಲೆ ನಿಮ್ MLAಗಳಿಗೂ 1 ಕೋಟಿನೂ ಕೊಡಕ್ ಯೋಗ್ಯ ಇಲ್ಲ. ಇಡೀ ಕರ್ನಾಟಕದಲ್ಲಿ 1 ಲಕ್ಷ ಕೋಟಿ ಸಾಲ ಮಾಡಿ 1 ಲಕ್ಷ ಕೋಟಿ ಸಾಲ ಮಾಡಿ ಒಬ್ಬೊಬ್ಬರ ಮೇಲೆ 11 ತಿಂಗಳಲ್ಲಿ 1 ಲಕ್ಷ ಸಾಲ ಹೊರಿಸಿರ್ತಕ್ಕಂಥವ್ರು ಈ ಸಿದ್ದರಾಮಯ್ಯನವರು. ದಲಿತರ ವಿರೋಧಿ ಕಾಂಗ್ರೆಸ್ ಸರ್ಕಾರ, ಬ್ರಾಹ್ಮಣ ವಿರೋಧಿ ಕಾಂಗ್ರೆಸ್ ಸರ್ಕಾರ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ. ಮಹಿಳೆಯರನ್ನ ಆಡಾಗ್ಲೇ ಹೋಗಿ ಕೊಲೆ ಮಾಡಿದ್ರೆ ಅವ್ರದ್ದೇನೋ ವೈಯಕ್ತಿಕ ಲೆಕ್ಕಾಚಾರ ಹೇಳಿದ್ರೆ ನಾಚಿಕೆ ಆಗಲ್ವಾ ನಿಮಗೆ? ಅದಕ್ಕೆ ಸಿದ್ದರಾಮಣ್ಣ, ಇಲ್ಲಿ ಕೋಲಾರ ಜಿಲ್ಲೆ ಜನ ಸ್ವಾಭಿಮಾನಿಗಳು ನನ್ನನ್ನ 2,10,000 ಮತಗಳ ಅಂತರದಿಂದ ನನ್ನ ಮಗ ನೋಡಿಲ್ಲ ಅಂದ್ರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ಓಟ್ ಹಾಕಿದ್ರು. ಇವತ್ತು ನಿಮ್ ಮನೆ ಮಗ, ನಮ್ಮ ಮನೆ ಮಗ ಯಾರ ಬಂದವನೇ ಬೆಂಗಳೂರಿಂದ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ತಾನೆ ಆತ್ಮ ಗೌತಮ್. ಅದಕ್ಕೋಸ್ಕರ ನಮ್ಮ ಮನೆ ಮಗನಿಗೆ ಓಟ್ ಹಾಕ್ಸೋದ್ರ ಮುಖಾಂತರ ಅತ್ಯಧಿಕ ಮತಗಳಿಂದ ಕನಿಷ್ಠ ಪಕ್ಷ 3 ಲಕ್ಷ ಓಟ್ಗಳ ಮೆಜಾರಿಟಿಯಲ್ಲಿ ಗೆಲ್ಸ್ಕೊಳ್ಬೇಕು. ನೀವೆಲ್ಲ ಸೈನಿಕರಾಗಿ ಇಡೀ ದೇಶನ ಯಾವ ರೀತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 10 ವರ್ಷದಿಂದ ಕಾಯ್ತಾ ಇದ್ರೆ, ಈ ಖಳನಾಯಕರು ಕಾಂಗ್ರೆಸ್ ಅವರು ಏನಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ವಿಧಾನಸೌಧದಲ್ಲಿ ಕೂಗೋರಿಗೆ 500 ವರ್ಷಗಳ ಹೋರಾಟದ ಫಲ ಇವತ್ತು ರಾಮ ಮಂದಿರ ನಾವು ಕಟ್ಟಿದ್ದೀರಿ ಸನ್ಮಾನ್ಯ ನರೇಂದ್ರ ಮೋದಿ. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡೀತಾ ಇರ್ತಕ್ಕಂಥ ಈ ಯುದ್ಧದಲ್ಲಿ ಧರ್ಮನ ಗೆಲ್ಬೇಕು, ಮಲ್ಲೇಶ್ ಬಾಬು ಅವರೇ ಗೆಲ್ಬೇಕು. ನೀವು ಪಾರ್ಲಿಮೆಂಟ್ ಕಳಿಸ್ಕೊಡ್ಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಈ ಚುನಾವಣೆ ಆದ್ಮೇಲೆ ಉಂದಿ ಮುಸ್ಲಿಂ ಪಂಡಗ ಬರ್ತೀರಿ. ನಾವೆಲ್ಲ ಮುಖಂಡಗಳೆಲ್ಲ ಬಂಗಾರಪೇಟೆಗೆ ಬರ್ತೀರಿ. ನೀವು ಮಾಡಿರ್ತಕ್ಕಂಥ ಒಂದೊಂದು ಆಗೋಡುಗಳನ್ನ ಎಳೆ ಎಳೆಯಾಗಿ ಜನಗಳ ಮುಂದೆ ಬಿಚ್ಚಿಟ್ಟು ನಿಮಗೆ ಕೊಡ್ತೀರಿ. ನೀವೆಲ್ಲ ರೆಡಿಯಾಗಿರ್ಬೇಕು. ಇವತ್ತು ಇನ್ನು 2 ದಿನ ಎಲೆಕ್ಷನ್ ಇರೋದು. ಯಾವುದೇ ಕಾರಣಕ್ಕೂ ಒಬ್ಬರು ಆ ಕಡೆ ಈ ಕಡೆ ಹೋದ್ರೆ ಆ ಊರು ನೋಡ್ಕೊಂತೀನಿ, ಈ ಊರು ನೋಡಿದ್ರೆ ನಮ್ಮೂರು ನೋಡ್ಕೊಂಡ್ರಿ. ಫಸ್ಟ್ ನಮ್ಮೂರಲ್ಲಿ ನೀಡ್ಕೊಡ್ರಿ, ಆಮೇಲೆ ಪಕ್ಕದೂರ್ ಕಡೆ ಬಗ್ಗೆ ಯೋಚನೆ ಮಾಡಿ. ಇಡೀ ದೇಶದಲ್ಲಿ ಇರ್ತಕ್ಕಂಥವ್ರು, ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಎಲ್ಲೇ ಎಲೆಕ್ಷನ್ ನಿಂತಿದ್ರು NDA ಅಭ್ಯರ್ಥಿ ಮನಮೋಹನ್ ಸಿಂಗ್ ಅವರು ಏನ್ ಹಗರಣಗಳು ಮಾಡಿದ್ರು ಅದನ್ನ ಹೇಳಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನ್ ಮೋಸ ಮಾಡಿದ್ರು ಅದನ್ನ ಹೇಳಿ, ಅದಾದ್ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳಿ ನೀವೇನ್ ಮಾಡಿದ್ರಿ ಅಂತ ಕೇಳಿ ನಮ್ಮ ಮಲ್ಲೇಶ್ ಬಾಬುಗೆ ಓಟ್ ಹಾಕಿ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ಈ ದಿನ ನೀವು ಬಂಗಾರಪೇಟೆಗೆ ಬಂದಂತ ಸಂದರ್ಭದಲ್ಲಿ ಸೇರಿದಂತ ಸಹಸ್ರಾರು ಸಂಖ್ಯೆಯಲ್ಲಿರ್ತಕ್ಕಂಥವ್ರು ನೀವು ಹಿಂಗೆ ಊರುಗಳಿಗೆ ಹೋಗಿ ಚುನಾವಣಾ ಪ್ರಚಾರ ಮಾಡಿ ಗೆಲ್ಸ್ಕೊಡ್ಬೇಕಂತ ಹೇಳಿ ನಿಮ್ಮನ್ನ ಕುರಿತು 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆ. ಜೈ ಶ್ರೀ